ಹಲೋ ಹಾಯ್ ನಮಸ್ಕಾರ. ಸ್ವಾದ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬ್ಲೆಂಡರ್ ಇಲ್ಲದೆ ಹೇಗೆ ಸುಲಭವಾಗಿ ಕೋಲ್ಡ್ ಕಾಫಿನ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನಾನಿವತ್ತು ಕೋಲ್ಡ್ ಕಾಫಿ ಮಾಡೋದಕ್ಕೆ ನೆಸ್ಕೆಫೆ ಸನ್ರೈಸ್ ಅವರ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಕಾಫಿ ಪೌಡರ್, ಹಾಗೆಯೇ 4 ಟೀ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ 2 ರಿಂದ 3 ಐಸ್ ಕ್ಯೂಬ್ಸನ್ನು ಸೇರಿಸ್ಕೋಬೇಕು. ಸೇರಿಸಿದ ನಂತರ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಹೇಗೆ ಬ್ಲೆಂಡ್ ಮಾಡಬೇಕಂದ್ರೆ ಅದು ತುಂಬ ಫ್ಲಫಿಯಾಗಿ ಕಾಣಬೇಕು, ಆ ರೀತಿ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಇದೇ ನಾವು ಕೋಲ್ಡ್ ಕಾಫಿನ ನಾವು ಮಾಲಲ್ಲಿ ಎಲ್ಲ ಕುಡಿಯೋಕ್ಕೆ ಹೋದರೆ 175 ಇಂದ 200ವರೆಗೂ ಒಂದು ಗ್ಲಾಸ್ಗೆ ಬಿಲ್ ಮಾಡ್ತಾರೆ. ಅದೇ ರೀತಿ ನಾವು ಇದೇ ಮೆಥಡ್ನ ಫಾಲೋ ಮಾಡಿ ಸುಲಭವಾಗಿ ಮಾಡ್ಕೊಳ್ಳೋದ್ರಿಂದ ನಾವು ದುಡ್ಡು ಕೂಡ ಉಳಿಸ್ಬೋದು, ಟೇಸ್ಟಿಯಾಗಿ ಕೋಲ್ಡ್ ಕಾಫಿ ಕೂಡ ಸವಿಬಹುದು ಅಂತ ನನಗನ್ಸುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಇದೇನಾಗುತ್ತೆ, ಫ್ಲಫಿಯಾಗಿ ಬರುತ್ತೆ. ತುಂಬ ಹೊತ್ತು ಮಾಡಬೇಕಾಗಿಲ್ಲ, ಒಂದು 8 to 10 ಮಿನಿಟ್ಸ್ ಮಾಡಿದ್ರೆ ಸಾಕು. ನೋಡಿ, ಹಿಂಗೆ ಫ್ಲಫಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಬ್ಲೆಂಡರೂ ಬೇಕಾಗಿಲ್ಲ, ಹಾಗೆಯೇ ನೋಡಿ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ಈಗ ಕೋಲ್ಡ್ ಕಾಫಿಗೆ ಬೇಕಾಗಿರುವಂತಹ ಮೇಯ್ನ್ ಇಂಗ್ರೀಡಿಯೆಂಟ್ ರೆಡಿ ಆಯಿತು. ಈಗ ಕೋಲ್ಡ್ ಕಾಫಿ ಮಾಡೋದಕ್ಕೆ ಒಂದು ಗ್ಲಾಸನ್ನು ತಗೊಂಡು ಅದಕ್ಕೆ 3 ರಿಂದ 4 ಐಸ್ ಕ್ಯೂಬ್ಸನ್ನು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಅದಕ್ಕೆ ನಾವು ಕಾಫಿ ಪೌಡರ್ನಿಂದ ರೆಡಿ ಮಾಡ್ಕೊಂಡಿರೋ ಅಂಥ ಮಿಕ್ಸ್ಚರ್ನ ಅದಕ್ಕೆ ಆ್ಯಡ್ ಮಾಡಬೇಕು. ತುಂಬ ಫ್ಲಫಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಈ ಕಾಫಿ ಮಿಕ್ಸ್ಚರು. ಇದನ್ನು ಆ್ಯಡ್ ಮಾಡಿದ್ಮೇಲೆ ತಣ್ಣಗಿರೋ ಅಂಥ ಹಾಲನ್ನು ಸೇರಿಸ್ಬೇಕು. ಫ್ರಿಡ್ಜಲ್ಲಿ 1 to 2 ಅವರ್ಸ್ ಇಟ್ಟಿರೋ ಹಾಲನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಈಗ ಸೇರಿಸೋದು. ಹಾಲು ಮತ್ತು ಆ ಫ್ಲಫಿ ಮಿಕ್ಸ್ಚರು ಎಷ್ಟು ಬೇಕೋ ನಮಗೆ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಬೇಕು. ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತೆ ನಮ್ಗೆ ಹಾಲು ಬೇಕಾದರೆ ಹಾಲು ಹಾಕ್ಕೋಬೋದು. ಹಾಗೆಯೇ ಫ್ಲಫಿ ಮಿಕ್ಸ್ಚರ್ ಬೇಕಂದರೆ ಅದನ್ನು ಸ್ವಲ್ಪ ಸೇರಿಸ್ಕೋಬೋದು. ಅದಕ್ಕೆ ಬೇಕಾದರೆ ಮೇಲೆ ಒಂದು ಐಸ್ ಕ್ಯೂಬ್ ಹಾಕಿದ್ರೆ ತುಂಬ ಚೆನ್ನಾಗಿರೋ ಅಂಥ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ಹಾಗೆ ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಕಾಫಿ ಪೌಡರ್ ಉದುರಿಸಿದ್ರೆ ತುಂಬ ರುಚಿಯಾದ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ನೀವು ಕೂಡ ಕೋಲ್ಡ್ ಕಾಫಿನ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.